ನಮ್ ಇಂಡಿಯನ್ ಆರ್ಮಿಯವರು ಅಥವಾ ನಮ್ ಇಂಡಿಯನ್ ಗೌರ್ಮೆಂಟ್ ಸೈಲೆಂಟ್ ಆಗಿಲ್ಲ. ನನಗೆ ಇಷ್ಟ. ಐ ಲವ್ ಇಂಡಿಯನ್ ಆರ್ಮಿ. ಪಾಕಿಸ್ತಾನಕ್ಕೆ ಏನ್ ಮೆಸೇಜ್ ಸಿಕ್ಕಿದೆ ಅಲ್ಲ, ಅದು ಒಂದು ಸ್ಟ್ರಾಂಗ್ ಮೆಸೇಜ್. ಇಂಡಿಯಾ ಸೇಫ್ ಆಗಿರ್ಲಿ ಅಂತ ನನ್ಗೆ ಅನಿಸ್ತದೆ ಯಾವತ್ತು. ನಾನು ಒಂದು ಪ್ರೌಡ್ ಇಂಡಿಯನ್. ಮುಸ್ಲಿಂ ಆಗಿಂತ ಮುಂಚೆ ನಾನು ಇಂಡಿಯನ್, ಬಿಕಾಸ್ ಇಂಡಿಯನ್ ಮುಸ್ಲಿಂ ಅಂತ ಹೇಳ್ಕೊಂಡು ನಮ್ಗೆ ಹೇಳ್ತಾರೆ. ನಾನು ಇಂಡಿಯನ್ ಮುಸ್ಲಿಂ, ಪ್ರೌಡ್ ಮುಸ್ಲಿಂ. ಇಂಡಿಯಾದ ಸೇನೆ ಬಗ್ಗೆ, ಅಟ್ಯಾಕ್ ಬಗ್ಗೆ ಏನಂತ ಅನಿಸ್ತು? ಈ ಅಟ್ಯಾಕ್ ಬಗ್ಗೆ ಏನಿಲ್ಲ, ನಮ್ ಇಂಡಿಯನ್ ಆರ್ಮಿಯವರು ಅಥವಾ ನಮ್ ಇಂಡಿಯನ್ ಗೌರ್ಮೆಂಟ್ ಸೈಲೆಂಟ್ ಆಗಿಲ್ಲ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಅಂತ ಹೇಳಿ ಒಂದು ಪಾಕಿಸ್ತಾನಕ್ಕೆ ಏನ್ ಮೆಸೇಜ್ ಸಿಕ್ಕಿದೆ ಅಲ್ಲ, ಅದು ಒಂದು ಸ್ಟ್ರಾಂಗ್ ಮೆಸೇಜ್. ಭಾರತ ಈ ದಾಳಿ ಮಾಡಿದ್ದು ಅಥವಾ ಈ ಆಪರೇಷನ್ ಮಾಡಿದ್ದು ಸರಿ ಅಂತ ಅನಿಸ್ತದ? ತುಂಬಾ ಸರಿ ಅನಿಸ್ತು ನನಗೆ. ಬೀಯಿಂಗ್ ಆನ್ NCC ಕೆಡೆಟ್, ನಾನು ಆ ಪ್ಲೇಸಲ್ಲಿ ಇದ್ದಿದ್ರೆ ನಿಜವಾಗ್ಲೂ ನಾನು ಸೈಲೆಂಟ್ ಆಗಿ ಕುದ್ಕೋತಿರ್ಲಿಲ್ಲ. ಈಗ ಒಂದು ಹೇಳ್ತಾರೆ, ನೀನು ಮುಸ್ಲಿಮು, ನೀನು ಟೆರರಿಸ್ಟನ್ನು ನೀನು ಸಪೋರ್ಟ್ ಮಾಡ್ತೀಯಾ, ನೀನು ಆ ಧರ್ಮದಿಂದ ಬರ್ತೀಯ ಅಂದಮೇಲೆ ತುಂಬ ಲೈಕ್ ಹರ್ಟ್ ಆಗುತ್ತೆ. ಬಟ್ ಬೀಯಿಂಗ್ ಆನ್ ಇಂಡಿಯನ್, ನಾನು ಒಂದು ಪ್ರೌಡ್ ಇಂಡಿಯನ್. ಮುಸ್ಲಿಂ ಆಗಿಂತ ಮುಂಚೆ ನಾನು ಇಂಡಿಯನ್, ಬಿಕಾಸ್ ಇಂಡಿಯನ್ ಮುಸ್ಲಿಂ ಅಂತ ಹೇಳ್ಕೊಂಡು ನಮ್ಗೆ ಹೇಳ್ತಾರೆ. ನಾನು ಇಂಡಿಯನ್ ಮುಸ್ಲಿಂ, ಪ್ರೌಡ್ ಮುಸ್ಲಿಂ. ಒಟ್ಟಾಗಿ ಭಾರತದ ಸೇನೆ ಬಗ್ಗೆ ನಿಮ್ದೊಂದು ಒಪಿನಿಯನ್? ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ನಮ್ಮ ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಒಬ್ಬರನ್ನು ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನಂತ ಅನಿಸ್ತು? ಅದು ತುಂಬಾನೇ ಲೈಕ್ ದಟ್ ಈಸ್ ತುಂಬ ಹರ್ಟ್ಫುಲ್ ಥಿಂಗ್. ಒಂದು ಧರ್ಮನ ಟಾರ್ಗೆಟ್ ಮಾಡಿ ಹೊಡೆದಿರೋದಂದ್ರೆ ತುಂಬ ಹರ್ಟ್ಫುಲ್ ಥಿಂಗ್. ಆಮೇಲೆ ಬಂದು ಈಗ ಏನು ಹೇಳ್ತಾರಲ್ಲ, ರಿಲಿಜಿಯನನ್ನು ಇದು ಮಾಡಿದ್ರು ಅಂತ ಹೇಳ್ಕೊಂಡು ಟೆರರಿಸ್ಟ್, ಅದನ್ನೇ ಈಗ ನಮ್ಮ ಇಂಡಿಯಾದಲ್ಲಾದರೂ ಕಮ್ಯುನಲ್ ಕಾನ್ಫ್ಲಿಕ್ಟ್ ತುಂಬ ಆಗ್ತಿದೆ. ತುಂಬ ಕಮ್ಯುನಲ್ ಕಾನ್ಫ್ಲಿಕ್ಟ್ ಆಗ್ತಿದೆ. ಸೊ ಅದನ್ನೇ ಒಂದು ಇದು ಮಾಡಿಕೊಂಡು, ಅದನ್ನೇ ಒಂದು ಟಾರ್ಗೆಟ್ ಇಟ್ಕೊಂಡು ಅವರು ಇನ್ನೂ ಜಾಸ್ತಿ ಕಾನ್ಫ್ಲಿಕ್ಟ್ ಆಗಲಿ ಅನ್ನೋದನ್ನು ತೋರಿಸ್ಕೊಟ್ಟಿರೋದಷ್ಟೇ. ನನಗೆ ಇಷ್ಟ. ಐ ಲವ್ ಇಂಡಿಯನ್ ಆರ್ಮಿ. ನನಗಿಷ್ಟ ಕೂಡ ಇತ್ತು, ಲೈಕ್ ಇಂಡಿಯನ್ ಆರ್ಮಿಗೆ ಲೈಕ್ ಡಾಕ್ಟರ್ಸ್ ಇರ್ತಾರಲ್ಲ, ಅಲ್ಲಿ ಅದೇ ಆರ್ಮಿ ಇದರಲ್ಲಿ ಆ ಥರ ಡಾಕ್ಟರ್ ಆಗಬೇಕು ಅಂತ. ಮತ್ತು ಐ ಲವ್ ಇಂಡಿಯಾ. ನನಗೆ ಜಸ್ಟ್ ಇಂಡಿಯಾ ಸೇಫ್ ಆಗಿರಲಿ ಅಂತ ನನಗೆ ಅನಿಸ್ತದೆ ಯಾವತ್ತು. ನೇಷನ್ ಕಮ್ಸ್ ಫಸ್ಟ್. ಸೊ ಯಾ, ದ್ಯಾಟ್ಸ್ ಇಟ್. ಮ್ಯಾಮ್, ಈಗ ಇಂಡಿಯಾಗೆ ಅಟ್ಯಾಕ್ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ? ಆಫ್ ಕೋರ್ಸ್ ಇಂಡಿಯಾ ಆಗಲೇಬೇಕಲ್ಲ. ನಮ್ಮ ಇಂಡಿಯಾದವ್ರಿಗೆ ಅಟ್ಯಾಕ್ ಆದರೆ ಲೈಕ್ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಯಾರೇ ಮಾಡಿದ್ರು ಆಗಬೇಕು.